ಗುರು ಶಿಷ್ಯರ ಚರ್ಚೆ ಏನು ನಡೆಯುತ್ತಲ್ಲಮ್ಮ, ಹ್ಮ್ ಆ ಚರ್ಚೆಯಿಂದ ನಿರ್ಣಯ ಆಯ್ತು ಹ್ಮ್ ಇವೆಲ್ಲವೂ ಅನಾತ್ಮ ವಸ್ತುಗಳೇ ವಿನಃ ಹ್ಮ್ ಎಲ್ಲವನ್ನ ಅರಿಯುವಂತ ಸಾಕ್ಷಿ ಹ್ಮ್ ನೀನು ಮಾತ್ರ ಆತ್ಮ ಅಂತ ಚರ್ಚೆಯ ನಿರ್ಣಯ ಆಯ್ತು. ಹ್ಮ್ ಈ ನಿರ್ಣಯವಾದ ಮೇಲೆ ಹ್ಮ್ ಅದರ ವಿಚಾರವಾಗಿ ಮನನ ಮಾಡುತ್ತಿರುವಾಗ ಹ್ಮ್ ಸಹಜವಾಗಿ ಒಂದು ಸಂಶಯ ಬರ್ತದೆ. ಹ್ಮ್ ಏಕೆಂದರೆ ಎಲ್ಲವನ್ನೂ ಇದು ಆತ್ಮವೆಲ್ಲವೆಂದು ಅಲ್ಲಗೆಳೆದ ಮೇಲೆ ಹ್ಮ್ ಇನ್ನ ತಿಳಿಯಬೇಕಾದದ್ದು ಏನು ಉಳಿದಿದೆ? ಹ್ಮ್ ಹೌದಲ್ಲಮ್ಮ? ಹೌದು. ದೇಹ ಆತ್ಮಲ್ಲ, ಇಂದ್ರಿಯ ಆತ್ಮಲ್ಲ, ಮನಸ್ಸು ಆತ್ಮಲ್ಲ, ಬುದ್ಧಿ ಆತ್ಮಲ್ಲ, ಪ್ರಾಣ ಆತ್ಮಲ್ಲ, ಹ್ಮ್ ಚಿತ್ತ ಆತ್ಮಲ್ಲ, ಅಹಂಕಾರ ಆತ್ಮಲ್ಲ ಅಂತ ತಿಳಿದ ಮೇಲೆ ಹ್ಮ್ ಇನ್ನು ತಿಳಿಯೋದು ಏನುಂಟು ಹ್ಮ್ ಅನ್ನುವಂತ ಸಂಶಯ ಬರಬಹುದು. ಹ್ಮ್ ಇದನ್ನೇ ಹ್ಮ್ ಶಿಷ್ಯನನ್ನ ಗುರು ಶ್ಲಾಘಿಸಿ ಹ್ಮ್ ಅವನನ್ನ ಪ್ರೋತ್ಸಾಹಿಸಬೇಕಾಗಿ ಹ್ಮ್ ಅಲ್ಲಿ ಯಾವುದು ಇಲ್ಲವೆಂದು ಹ್ಮ್ ಯಾವುದಕ್ಕೆ ಹೇಳುತ್ತೆಯೋ ಹ್ಮ್ ಅದರ ಹಿಂಬದಿಯಲ್ಲಿ ಅದನ್ನು ತಿಳಿಯುವವನು ಹ್ಮ್ ಇರುವುದರಿಂದಲೇ ಅಲ್ಲವೇ ಹ್ಮ್ ಬೇರೊಂದು ಏನು ಇಲ್ಲ ಎಂಬ ಜ್ಞಾನ ಉಂಟು ಆಗುತ್ತಿರುವುದು ಹ್ಮ್ ಎನ್ನುತ್ತಾನೆ. ಹ್ಮ್ ಶಿಷ್ಯನ ಪ್ರಶ್ನೆಗೆ ಗುರು ಅಲ್ಲೇ ಉತ್ತರ ಕೊಡ್ತಾರಮ್ಮ. ಹ್ಮ್ ಗುರುವೇ, ಮತ್ತೆ ಎಲ್ಲ ಇಲ್ಲ ಅಂದ್ಮೇಲೆ ಅಲ್ಲಿ ಏನಾದ ಏನಿಲ್ಲಲ್ಲ ಅಂತ ಹೇಳಿದ ಅವನು. ಹ್ಮ್ ತಿಳಿಲಿಕ್ಕೆ ಏನು ಇಲ್ಲ ಅಂತ ಅನ್ನುವುದನ್ನ ತಿಳಿದೇ ಹೇಳಬೇಕಾಗುತ್ತದೆ. ಹ್ಮ್ ಹೌದಿಲ್ಲಮ್ಮ? ಹೌದು. ನಾನು ಇಲ್ಲ ಅಂತ ಹೇಳ್ಬೇಕಾದ್ರೆ ಹ್ಮ್ ನಾನು ತಿಳಿದೇ ಹೇಳುತ್ತೇನೆ ವಿನಃ ಹ್ಮ್ ಅರಿಯದೆ ಹೇಳಲಿಕ್ಕೆ ಬರುವುದಿಲ್ಲ. ಹ್ಮ್ ಎಲ್ಲವೂ ಇಲ್ಲ ಅನ್ನುವಂಥದ್ದು ಮುಂದೆ, ಹ್ಮ್ ಅದರ ಹಿಂದೆ ನೀನು ತಿಳಿಯುವನು ಇದ್ದ ಕಾರಣ ಹ್ಮ್ ತಿಳಿಯುವುದು ಇನ್ನೇನು ಇಲ್ಲ ಅಂತ ಹೇಳ್ಬೇಕಾಗ್ತದೆ. ಹ್ಮ್ ಅಂದ್ರೆ ಅದನ್ನು ಕೂಡ ಹೇಳುವನೊಬ್ಬನು ಉಂಟು ಅಂತ ಅರ್ಥ ಆಯ್ತಲ್ಲಮ್ಮ. ಹೌದು. ಅದಕ್ಕೆ ಇದು ಶೂನ್ಯ ಅಲ್ಲ, ಏನು ಇಲ್ಲಂತಲ್ಲ, ಹ್ಮ್ ಅದನ್ನ ತಿಳಿಯುವವನು ಒಬ್ಬನು ಇರಬೇಕಲ್ಲವೇ? ಹ್ಮ್ ಯಾರಾದ್ರೂ ಬಂದು ಮನೆಯಲ್ಲಿ ಕೇಳ್ತಾರ, ಮನೆಯಲ್ಲಿ ಯಾರಿಲ್ಲೇನ್ರಿ ಅಂತ ಕೇಳ್ತಾರ. ಹ್ಮ್ ನಾವು ಹೇಳ್ತೀವಿ ಇಲ್ರಿ ಯಾರು ಇಲ್ಲ ಅಂತ ಹೇಳ್ತೀವಿ. ಹ್ಮ್ ಅದ್ರ ಅರ್ಥ ನಮ್ಮ ಮೀನಿಂಗ್ ಏನ್ ಕೊಡ್ತದಂದ್ರೆ, ಹ್ಮ್ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳ್ಬೇಕಾದ್ರೆ ಹ್ಮ್ ಹೇಳುವವರು ಒಬ್ಬರು ಇರಲೇಬೇಕಲ್ಲ. ಹೌದು. ಹೇಳುವವರು ಒಬ್ಬರು ಇದ್ದಾಗ ಮಾತ್ರ ಹ್ಮ್ ಅದರಲ್ಲಿ ಇಲ್ಲದವರ ಬಗ್ಗೆ ಹೇಳಕ್ ಬರ್ತದೆ. ಹ್ಮ್ ಅದರಂತೆ ಹ್ಮ್ ಇವು ಯಾವ ಇಲ್ಲ ಅಂತ ಹೇಳ್ಬೇಕಾದ್ರೆ ಹ್ಮ್ ತಿಳಿಯುವ ಒಬ್ಬನು ಇರಲೇಬೇಕಾಗ್ತದೆ ಶಿಷ್ಯ. ಹ್ಮ್ ಆ ತಿಳಿದವನು ಯಾರ ಅವನೇ ನೋಡು ನೀನು ಅಂತ ಹೇಳಿದ್ರು ಅವ್ರು. ಹ್ಮ್ ನಾನು ಇಲ್ಲಿ ಸರ್ವವನ್ನು ತಿಳಿದುಕೊಳ್ಳುವ ಆತ್ಮ ವಸ್ತುವನ್ನ ಹ್ಮ್ ನಾವು ಅತೀಂದ್ರಿಯ ಜ್ಞಾನದಿಂದ ಅರಿಯಬೇಕು. ಹ್ಮ್ ಇಂದ್ರಿಯಗಳಿಗೆ ಗೋಚರಮಲ್ಲ, ಹ್ಮ್ ಅತೀಂದ್ರಿಯ ಅಂತ ಹೇಳಿದ್ರಮ್ಮ. ಹೌದು. ಅದು ಚೈತನ್ಯ ರೂಪ, ಅದರ ಸಾನ್ನಿಧ್ಯದಿಂದಲೇ ಹ್ಮ್ ಎಲ್ಲಾ ಜ್ಞಾನವು ಸಾಧ್ಯವಾಗುವುದು. ಹ್ಮ್ ಅದನ್ನು ನಾನು ಹೇಗೆ ತಿಳಿಯುವುದು ಅಂದ್ರೆ, ಹ್ಮ್ ಬುದ್ಧಿಯ ವಿವೇಕದಿಂದ, ಹ್ಮ್ ಬುದ್ಧಿಯಿಂದ ಅದನ್ನು ತಿಳಿಯಲು ಸಾಧ್ಯವೇ? ಹ್ಮ್ ಖಂಡಿತವಾಗಿ ಎನ್ನುತ್ತಾನೆ ಗುರು. ಹ್ಮ್
ಇಂಥ ಅಸಾಧ್ಯವಾದದ್ದನ್ನ ಬುದ್ಧಿಯಿಂದ ವಿವೇಕದಿಂದ ಹ್ಮ್ ಹೇಗೆ ತಿಳಿಯಲಿಕ್ಕೆ ಸಾಧ್ಯ ಹ್ಮ್ ಸಾಧ್ಯ ಇಲ್ಲೇನು ಅಂತ ಶಿಷ್ಯನ ಪ್ರಶ್ನೆ ಬಂದಾಗ ಹ್ಮ್ ಗುರು ಹೇಳ್ತಾನ ಖಂಡಿತವಾಗಿ ಹ್ಮ್ ಸಾಧ್ಯ ಅಂತ ಹೇಳ್ತಾರೆ. ಹ್ಮ್ ಅದು ಹೇಗೆ ಅಂದರೆ ಹ್ಮ್ ಶಿಷ್ಯನ ಮರು ಪ್ರಶ್ನೆಗೆ ಹ್ಮ್ ಸೂಕ್ಷ್ಮಯ ಬುದ್ಧ, ಹ್ಮ್ ಈ ಸ್ಥೂಲವಾದ ಬುದ್ಧಿಯಿಂದ ಅಲ್ಲ, ಹ್ಮ್ ಸೂಕ್ಷ್ಮವಾದ ಬುದ್ಧಿಯಿಂದ ಹ್ಮ್ ಅದನ್ನು ತಿಳಿಯಲಿಕ್ಕೆ ಬರುತ್ತದೆ ಎಂದು ಹ್ಮ್ ಗುರುವಿನ ದೃಢ ವಿಶ್ವಾಸದ ಉತ್ತರವನ್ನ ಕೊಡುತ್ತಾನೆ ಶಿಷ್ಯನಿಗೆ. ಹ್ಮ್ ಮತ್ತೆ ಅದನ್ನ ಅನುಭವಕ್ಕೆ ತರಬೇಕಲ್ಲ ಈಗ. ಹ್ಮ್ ಅದಕ್ಕೆ ಅವ್ರು ಹೇಳ್ತಾರ ಸ್ಥೂಲ ಬುದ್ಧಿಯಿಂದ ಹ್ಮ್ ಸ್ಥೂಲವಾದ ವಸ್ತುಗಳನ್ನ ನೋಡ್ಬೋದಮ್ಮ. ಹ್ಮ್ ಈ ಬುದ್ಧಿಗೆ ಏನ್ ಗೋಚರ ಆಗ್ತಾವಂದ್ರೆ ಹ್ಮ್ ಸ್ಥೂಲವಾಗಿರುವಂತ ವಸ್ತು ಹ್ಮ್ ಅಂದರೆ ಕಾಣುವಂತ ವಸ್ತು. ಹ್ಮ್ ಕಾಣದೇ ಇರುವ ವಸ್ತುವನ್ನ ಈ ಬುದ್ಧಿಯಿಂದ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ಕಾಣುವ ವಸ್ತು ಅದು. ಹ್ಮ್ ಈ ಆಕಾಶವನ್ನ, ನಕ್ಷತ್ರವನ್ನ, ಸೂರ್ಯನನ್ನ ತಿಳಿತದಂದ್ರೆ ಹ್ಮ್ ನಕ್ಷತ್ರ ಕಾಣ್ತಾವ, ಹ್ಮ್ ಆಕಾಶ ಕಾಣುತ್ತದೆ, ಹ್ಮ್ ಸೂರ್ಯ ಕೂಡ ಕಾಣುತ್ತಾನೆ. ಹ್ಮ್ ಅದಕ್ಕೆ ಬುದ್ಧಿ ಹ್ಮ್ ಇದು ನಕ್ಷತ್ರ, ಇದು ಆಕಾಶ, ಇದು ಸೂರ್ಯ ಅಂತ ನಿಶ್ಚಯ ಮಾಡ್ತದೆ. ಹ್ಮ್ ಅಂದ್ರೆ ಒಟ್ಟಿನಲ್ಲಿ ಕಾಣುವಂತ ವಸ್ತುಗಳನ್ನ ಹ್ಮ್ ಈ ಸ್ಥೂಲ ಬುದ್ಧಿಯಿಂದ ನೋಡಬಹುದು. ಹ್ಮ್ ಬುದ್ಧಿ ಸ್ಥೂಲವಾದಷ್ಟು ಹ್ಮ್ ನಮ್ಮ ದೃಷ್ಟಿಯು ಸ್ಥೂಲ ಆಗ್ತಾ ಹೋಗ್ತದ್ರಿ. ಹ್ಮ್ ಪ್ರಕೃತಿಯಲ್ಲಿ ನಮ್ಮ ಬುದ್ಧಿಯು ಬಾಹ್ಯ ವಿಷಯಗಳ ಆಸಕ್ತಿಯಿಂದ ಸ್ಥೂಲವಾಗಿದೆ. ಹ್ಮ್ ಇದು ಜಡವಾದ ವಸ್ತುಗಳನ್ನ ನೋಡಿ 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 ಆ ಬುದ್ಧಿಯು ಕೂಡ ಜಡ ಆಗ್ಬಿಟ್ಟದಂತ. ಹ್ಮ್ ತನ್ನ ಸೂಕ್ಷ್ಮತೆಯನ್ನ ಕಳೆದುಕೊಂಡದ. ಹ್ಮ್ ತನ್ನ ಸಾಮರ್ಥ್ಯ ಎಷ್ಟಿದೆ ಎನ್ನುವುದನ್ನ ಅದಕ್ಕೂ ಕೂಡ ಮರೆವೆ ಆಗಿಬಿಟ್ಟದು. ಹ್ಮ್ ಯಾಕಂದ್ರೆ ಸಂಘ ದೋಷ ಅಂತ. ಹ್ಮ್ ನೋಡಿ 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 ಹ್ಮ್ ಆ ವಸ್ತುವಿನ ಜ್ಞಾನ ಹೇಗಾಗ್ತದಮ್ಮ, ಹ್ಮ್ ಅದರಂತೆ ಹ್ಮ್ ಸ್ಥೂಲವಾಗಿರ್ತಕ್ಕಂಥ ದೇಹವನ್ನ, ಜಗತ್ತನ್ನ, ಹ್ಮ್ ದೇಹದ ಸರ್ವ ಇಂದ್ರಿಯಾದಿಗಳನ್ನ, ಹ್ಮ್ ಅವುಗಳ ಕಾರ್ಯ ಕರ್ಮಗಳನ್ನ ಹ್ಮ್ ನೋಡಿ ನೋಡಿ ಅದು ಕೂಡ ಸ್ಥೂಲ ಆಗ್ಬಿಟ್ಟದು. ಹ್ಮ್ ನಮಗೆ ಈಗ ಕಾಣುವುದು ಕೇವಲ ಹ್ಮ್ ನಮ್ಮ ಬಯಕೆಯ ವಸ್ತು ರೂಪದಲ್ಲಿ ಪ್ರತ್ಯಕ್ಷವಾದಂತೆ. ಹ್ಮ್ ನಮ್ಮ ಬಯಕೆಯ ರೂಪದಲ್ಲಿ ಬುದ್ಧಿ ಹ್ಮ್ ಕೆಲಸ ಮಾಡಕತ್ತದೆ ಈಗ. ಹ್ಮ್ ಆದರೆ ಹ್ಮ್ ನಮ್ಮ ಬುದ್ಧಿಯನ್ನ ಸೂಕ್ಷ್ಮ ಮಾಡಿದರೆ, ಹ್ಮ್ ಸ್ಥೂಲವಾದ ಬುದ್ಧಿಯನ್ನ ಅತಿ ಸೂಕ್ಷ್ಮ ಮಾಡಿದರೆ ಹ್ಮ್ ವಸ್ತುವಿನ ನಿಜವಾದ ಸ್ವರೂಪ ಕಾಣ್ತದ. ಹ್ಮ್ ಒಂದು ಉದಾಹರಣೆಯನ್ನು ಕೊಡ್ತಾರ ಅವರು. ಹ್ಮ್ ಒಬ್ಬ ಸುಂದರವಾದ ಚೆಲುವೆಯೊಬ್ಬಳು ಹ್ಮ್ ದಾರಿ ಹಿಡಿದು ರಸ್ತೆಯಲ್ಲಿ ಹೋಗುತ್ತಿದ್ದರೆ ಹ್ಮ್ ಆ ಚೆಲುವೆ ಹ್ಮ್ ಸ್ಥೂಲವಾದ ಬುದ್ಧಿಗೆ ಕಾಣುವುದು ಹ್ಮ್ ಆಕೆ ಒಬ್ಬ ಕಾಮಿನಿ ಎಂದು. ಹ್ಮ್ ಅವನೇಂತ ಕಣಮ್ಮ, ಅವನು ಒಬ್ಬ ಕಾಮಿನಿ ಅಂತ ಕಂಡ್ಲಾಕಿ. ಹ್ಮ್ ಅದೇ ಬುದ್ಧಿಯು ಸೂಕ್ಷ್ಮವಾದರೆ ಹ್ಮ್ ಆಗ ಅದೇ ಚೆಲುವೆ ಹ್ಮ್ ಕಾಮಿನಿಯ ವೇಶ್ಯೆ ಅಂತ ಕಾಣಂಗಿಲ್ಲ. ಆಕೆ ಬರೇ ಚೆಲುವಿಕೆ ಅಂದ್ರೆ ಸುಂದರ ಮಾತ್ರ ಗೊತ್ತಾಗ್ತವ. ಹ್ಮ್
ಏನಪ್ಪ ಎಷ್ಟು ಸುಂದರವಾಗಿದ್ದಾಳೆ ಅಂತ. ಹ್ಮ್ ಮತ್ತೆ ಇನ್ನೂ ಬುದ್ಧಿಯು ಸ್ವಲ್ಪ ಸೂಕ್ಷ್ಮ ಆಯ್ತಂದ್ರೆ ಹ್ಮ್ ಅದೇ ಒಬ್ಬ ಸ್ತ್ರೀ ಹ್ಮ್ ಆಗ ಕಾಣುವುದು ಹ್ಮ್ ಒಬ್ಬ ಜೀವಂತವಾದ ವ್ಯಕ್ತಿ. ಹ್ಮ್ ಹೌದಲ್ಲ? ಹೌದು. ಹೌದು, ಒಂದು ಜೀವಿ. ಹ್ಮ್ ನಾನು ಜೀವಿ, ಅವರು ಜೀವಿ ಅಂತ ಅನಿಸ್ತದ. ಹ್ಮ್ ಮತ್ತೆ ಇನ್ನೂ ಸೂಕ್ಷ್ಮವಾದರೆ ಹ್ಮ್ ಆಗ ಗೋಚರಿಸುವುದು ದೈವತ್ವ. ಹ್ಮ್ ಅವರಲ್ಲಿಯೂ ಆತ್ಮದ, ಹ್ಮ್ ನನ್ನಲ್ಲೇ ದೇವರು, ಅವರಲ್ಲೇ ದೇವರು. ಹ್ಮ್ ಅಣು ರೇಣು ತೃಣಕಾಷ್ಠದಲ್ಲಿ ಹ್ಮ್ ನನ್ನ ಸ್ವರೂಪ ಅವಳಲ್ಲಿದೆ, ಅವಳ ಸ್ವರೂಪ ನನ್ನಲ್ಲಿದೆ. ಹ್ಮ್ ಅವಳ ದೇಹ ಚಲುವಿಕೆ ಸುಂದರತ್ವ ಇದು ಹ್ಮ್ ಅಶಾಶ್ವತವಾದದ್ದು. ಹ್ಮ್ ನನ್ನ ದೇಹದಲ್ಲಿ ತೋರುವ ಕುರೂಪತ್ವ ಹ್ಮ್ ಮತ್ತು ಮಂದತ್ವ ಹ್ಮ್ ಇದು ಕೂಡ ಅಶಾಶ್ವತವಾದದ್ದು. ಹ್ಮ್ ಇವೆಲ್ಲೂ ಅನಾತ್ಮವಾದವು. ಹ್ಮ್ ಆದರೆ ಅವಳಲ್ಲಿ ಇರುವಂತ ಆತ್ಮ ಹ್ಮ್ ಅಥವಾ ಅವರಲ್ಲಿರುವಂತ ಜೀವ, ಹ್ಮ್ ನನ್ನಲ್ಲಿರುವಂತ ಜೀವ, ಹ್ಮ್ ಇವೆರಡೂ ಮಾತ್ರ ಒಂದೇ ಅನ್ನುವಂತ ವಿಚಾರ ಬರುತ್ತದೆ ಹ್ಮ್ ಯಾವಾಗ ಬುದ್ಧಿ ಸೂಕ್ಷ್ಮತೆಯಾದಾಗ. ಹ್ಮ್ ಹೌದಲ್ಲ? ಹೌದು. ಅಂದರೆ ನಮ್ಮ ಬುದ್ಧಿ ಸ್ಥೂಲದಿಂದ ಎಷ್ಟು 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 ಸೂಕ್ಷ್ಮವಾಗ್ತಾ ಹೋಗ್ತದೋ ಹ್ಮ್ ಅದರ ಕಾಣದೇ ಇರುವಂತ ಹ್ಮ್ ವಸ್ತುವಿನಲ್ಲಿ ಕಾಣದೇ ಇರುವಂತ ಕಾರಣ ಗೊತ್ತಾಗ್ತದಮ್ಮ. ಹ್ಮ್ ಸಾಮಾನ್ಯವಾಗಿ ಹ್ಮ್ ನಾವು ಒಂದು ತೋಟದಲ್ಲಿ, ಒಂದು ಉದ್ಯಾನವನದಲ್ಲಿ ಹೋದಾಗ ಹ್ಮ್ ಒಂದು ಒಳ್ಳೆಯ ಅದ್ಭುತವಾದ ಹ್ಮ್ ಏನ್ ಕಾಣಿಸ್ತಮ್ಮ, ದೊಡ್ಡ ಹೂವಿನ ಕಂಟಿ ಕಾಣಿಸ್ತವ, ಹ್ಮ್ ಗಿಡ ಕಾಣಿಸ್ತಲ್ಲಮ್ಮ. ಹೌದು. ಮತ್ತೆ ಅದಕ್ಕಿಂತ ಸ್ವಲ್ಪ ಸೂಕ್ಷ್ಮ ಆಯ್ತು ಬುದ್ಧಿ, ಹ್ಮ್ ಅದರ ಒಳಗಿನ ಹ್ಮ್ ಪ್ರಕಾಶಮಾನವಾದ ಹೂವು ಕಾಣಿಸ್ತದ. ಹ್ಮ್ ಹೌದಲ್ಲ? ಹೌದು. ಮತ್ತ ಇನ್ನೂ ಸ್ವಲ್ಪ ಬುದ್ಧಿ ಸೂಕ್ಷ್ಮ ಆಯ್ತು ಅಂದ್ರೆ ಹ್ಮ್ ಆ ಹೂವಿನ ಹ್ಮ್ ವಾಸನೆ ಕಾಣಿಸ್ತದ. ಹ್ಮ್ ಮತ್ತೆ ಇನ್ನೂ ಅತಿ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ ಹ್ಮ್ ಈ ವಾಸನೆ, ಹೂವು ಮತ್ತು ಈ ಬಳ್ಳಿಗೆ ಹ್ಮ್ ಇವು ಕಾಣದೇ ಇರುವಂತ, ಬಳ್ಳಿಯಲ್ಲಿ ಕಂಡಿಲ್ಲ, ಹ್ಮ್ ಹೂವಿನಲ್ಲಿಯೂ ಕಂಡಿಲ್ಲ, ಹ್ಮ್ ವಾಸನೆಯಲ್ಲಿಯೂ ಕಾಣದೇ ಇರುವಂತ ಹ್ಮ್ ಇವುಗಳಿಗೆ ಕಾರಣವಾದ ವಸ್ತು ಯಾವುದಂದ್ರೆ ಹ್ಮ್ ಆ ಭೂಮಿಯ ಒಳಗಡೆ ಇರುವಂತ ಹ್ಮ್ ಒಂದು ಬೀಜ. ಹ್ಮ್ ಹೌದಲ್ಲಮ್ಮ? ಹೌದು. ಆ ಸ್ಥೂಲವಾಗಿ ನೋಡಿದ್ರೆ ಬೀಜ ಕಾಣ್ತದೆ ಅಮ್ಮ? ಇಲ್ಲ, ಕಾಣಂಗಿಲ್ಲ. ಹ್ಮ್ ಆ ಬೀಜ ಇಲ್ಲದೆ ಮರ ಇಲ್ಲ, ಹ್ಮ್ ಮರ ಇಲ್ಲದೆ ಹೂವಿಲ್ಲ, ಹ್ಮ್ ಹೂವಿಲ್ಲದೆ ವಾಸನೆ ಇಲ್ಲ. ಹ್ಮ್ ಅದರಂತೆ ಹ್ಮ್ ಒಬ್ಬ ವ್ಯಕ್ತಿ ಕಂಟಿಯನ್ನ ನೋಡ್ತಾನ, ಹ್ಮ್ ಹೂವು ಕಾಣಂಗಿಲ್ಲ. ಹ್ಮ್ ಇನ್ನೊಬ್ಬನಿಗೆ ಹೂವು ಕಾಣ್ತದ, ಅದರ ವಾಸನೆ ಗಮನ ಇರಂಗಿಲ್ಲ. ಹ್ಮ್ ಆದ್ರೆ ಅತಿ ಸೂಕ್ಷ್ಮವಾದಂತ ವ್ಯಕ್ತಿಗೆ ಹ್ಮ್ ಗೊತ್ತಾಗ್ತದ ಇಷ್ಟಕ್ಕೆಲ್ಲ ಕಾರಣ, ಒಂದು ಕಾರ್ಯಕ್ಕೆ ಕಾರಣ ಒಂದು ಬೀಜ ಅಂತ. ಹ್ಮ್ ಅದು ಇದೆ ಅಂತ ಕಾಣದೇ ಇದ್ರೂ ಅನುಭವ ಆಯ್ತಲ್ಲ ಮತ್ತೆ. ಹೌದು. ಅದರಂತೆ ಈ ಜಗತ್ತಿನಲ್ಲಿ ಹ್ಮ್ ನಮ್ಮ ಬುದ್ಧಿಯನ್ನ ಸೂಕ್ಷ್ಮ ಮಾಡಬೇಕು, ಸೂಕ್ಷ್ಮ ಆಗ್ಬೇಕದು. ಹ್ಮ್ ಆ ಬುದ್ಧಿಯನ್ನ ಸೂಕ್ಷ್ಮ ಮಾಡುವುದು ಹೇಗೆ ಹ್ಮ್ ಅಂದ್ರೆ, ಒಂದು ವಸ್ತುವನ್ನ ನೋಡಿದಾಗ ಹ್ಮ್ ಆ ವಸ್ತುವಿನ ಕಾರಣವನ್ನ ನಾವು ಕಂಡುಹಿಡಿಬೇಕು. ಅದನ್ನ ನೋಡಿದ ತಕ್ಷಣ ಗೊತ್ತಾಗಬೇಕು ಇದಕ್ಕೆ ಕಾರಣ ಏನು ಅಂತ. ಹ್ಮ್ ಅದು ಹೇಗೆ ಅಂದ್ರೆ, ಹ್ಮ್
ಸೂಕ್ಷ್ಮ ಬುದ್ಧಿ ಅಂದರೆ ಹ್ಮ್ ಹೊರಗಿನ ವಸ್ತುಗಳ ಕಡೆಗೆ ಹೂಡಿ ಹ್ಮ್ ಆ ಇಂದ್ರಿಯ ವಿಷಯಗಳನ್ನ ಅಪ್ಪಿಕೊಳ್ಳುವುದಲ್ಲ. ಹ್ಮ್ ಬಾಹ್ಯ ವಸ್ತುವನ್ನ ನೋಡಿದ ತಕ್ಷಣ ಇಂದ್ರಿಯಗಳು, ಹ್ಮ್ ಅದಕ್ಕ ಪಂಚಜ್ಞಾನೇಂದ್ರಿಯಗಳಿಗೆ ಪಂಚ ವಿಷಯಗಳು, ಹ್ಮ್ ಆ ಪಂಚ ವಿಷಯಗಳೆಲ್ಲ ಹೋಗಿ ಕೂಡಿಕೊಳ್ಳುವುದಲ್ಲ. ಹ್ಮ್ ಯಾರ ಬುದ್ಧಿಯು ಹ್ಮ್ ವಿಷಯ ವಾಸನೆಗಳ ಬಲದಿಂದ ಕೆಲಸ ಮಾಡುವುದಿಲ್ಲವೋ, ಹ್ಮ್ ಯಾವುದು ರಜ ಸಮೋ ಗುಣಗಳ ಒತ್ತಡಕ್ಕೆ ಸಿಕ್ಕಿಬೀಳದೆ ಹ್ಮ್ ಯಾರ ಬುದ್ಧಿ ಸ್ವತಂತ್ರವಾಗಿ ಕೆಲಸ ಮಾಡುತ್ತದೆಯೋ ಹ್ಮ್ ಅದೇ ಸೂಕ್ಷ್ಮವಾದ ಬುದ್ಧಿ. ಹ್ಮ್ ಅದಕ್ಕೆ ಬಹಳ ಸಲ ಕೆಲವು ಮಹಾತ್ಮರ ಮಾತನ್ನು ಕೇಳ್ತೀವಲ್ಲಮ್ಮ, ಹೌದು. ಈ ಒಂದೇ ವಸ್ತುವನ್ನ ಎಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರ ಅಂತ ಅನಿಸ್ತದ ನಮಗ. ಹ್ಮ್ ಕೆಲವೊಂದು ವಸ್ತುಗಳು ಉದಾಹರಣೆ ಕೊಡುವಾಗ ಅನಿಸ್ತವಲ್ಲಮ್ಮ, ಹೌದು. ನಾವು ನೋಡಿದೀವಿ, ಅವರು ನೋಡಿದ್ದಾರೆ, ಹ್ಮ್ ಆದ್ರೆ ಅವರ ನಮ್ಮ ಬುದ್ಧಿಗೆ ಗೋಚರ ಆಗದಿರುವಂತ ಹ್ಮ್ ವಸ್ತುವಿನ ಲೋಪ ದೋಷಗಳು ಹ್ಮ್ ಅವರ ಬುದ್ಧಿಗೆ ತೋರುತ್ತವೆ ಎಂದರೆ ಹ್ಮ್ ಬುದ್ಧಿಗಳು ಎರಡು ಪ್ರಕಾರ ಅಲ್ಲ, ಹ್ಮ್ ಎಲ್ಲರ ಬುದ್ಧಿ ಒಂದೇ. ಹ್ಮ್ ಆದರೆ ಅವರವರ ಬುದ್ಧಿ ಹ್ಮ್ ಸ್ಥೂಲವಾದಾಗ ಅನುಭವ ಬೇರೆ, ಹ್ಮ್ ಸೂಕ್ಷ್ಮವಾದಾಗ ಆಗುವ ಅನುಭವ ಬೇರೆ. ಹ್ಮ್ ಇದು ಸ್ವತಂತ್ರವಾಗಿ ಅನುಭವ ಮಾಡದಮ್ಮ, ಹ್ಮ್ ಅದು ಸೂಕ್ಷ್ಮ ಬುದ್ಧಿ ಅಂತಾರ. ಹ್ಮ್ ಏನ್ರಿ ಅವ್ರ ಬುದ್ಧಿ ಎಷ್ಟು ಸೂಕ್ಷ್ಮ ಅದಂತೀವಲ್ರಿ. ಹೌದು. ನಿಷ್ಕಾಮ ಕರ್ಮದಿಂದ ಹ್ಮ್ ವಾಸನೆಗಳು ನಾಶ ಕ್ಷಯ ಅಂದ್ರೆ ಹ್ಮ್ ವಾಸನಾ ರೂಪ ಕಡಿಮೆ ಆಗ್ತಾವಂತ ಹಿಂದೆ ಹೇಳದಲ್ಲಮ್ಮ. ಹೌದು. ಅದಕ್ಕೆ ಅದನ್ನ ಸೂಕ್ಷ್ಮ ಮಾಡ್ಬೇಕಾದ್ರೆ ಹ್ಮ್ ನಿಷ್ಕಾಮ ಕರ್ಮದ ವಾಸನೆ ಬೇಕಮ್ಮ. ಹ್ಮ್ ಆದಾಗ ಮಾತ್ರ ವಸ್ತುವಿನ ಆಳಕ್ಕೆ ಇಳಿದು ಯೋಚನೆಯನ್ನ ಮಾಡವ, ಹ್ಮ್ ವಿವೇಕವನ್ನ ಮಾಡಿ ಹ್ಮ್ ಅದರ ನಿಜವಾದ ಸ್ಥಿತಿಯನ್ನ ಹ್ಮ್ ಬುದ್ಧಿಯಿಂದ ವಿಚಾರ ಮಾಡಿ ನಿರ್ಣಯಿಸಲಿಕ್ಕೆ ಬರುತ್ತದೆ. ಹ್ಮ್ ಅದೇ ಸೂಕ್ಷ್ಮ ಬುದ್ಧಿ ಆಗ್ತದಂತ ಅರ್ಥ. ಹ್ಮ್ ಈ ಪಂಚಕೋಶಗಳು ನಿವೃತ್ತಿಯಾದ ಮೇಲೆ ಹ್ಮ್ ಈಗೇನು ಉಳಿದದಲ್ಲಮ್ಮ, ಹ್ಮ್ ಆ ಉಳಿದಿರುವ ಆತ್ಮ ವಸ್ತುವನ್ನ ಹ್ಮ್ ನಾವು ಅತಿ ಪರಿಶುದ್ಧವಾದ ಹ್ಮ್ ಸೂಕ್ಷ್ಮ ಬುದ್ಧಿ ಅಂತ ಹೇಳಿವಲ್ಲ ಈಗ. ಹ್ಮ್ ಆ ಸೂಕ್ಷ್ಮ ಬುದ್ಧಿಯು ಮಾತ್ರ ಹ್ಮ್ ನಮ್ಮ ಸ್ವರೂಪವನ್ನ ಹ್ಮ್ ಕಂಡು ಹಿಡಿಯುತ್ತದೆ ವಿನಃ ಹ್ಮ್ ಬೇರೆ ಯಾವ ಸಾಧನಗಳಿಂದ ಕಂಡು ಹಿಡಿಯಲು ಸಾಧ್ಯವಿಲ್ಲ. ಹ್ಮ್ ಅದಕ್ಕಾಗಿ ಹ್ಮ್ ತತ್ಸಾಕ್ಷಿಕಂ ಭವೇತ ತತ್ತದ ಯದ್ಯದ ಹ್ಮ್ ಏನಾನುಭೂಯತೆ ಹ್ಮ್ ಕಶ್ಯಾಪ್ಯಾನ್ ಅನುಭೂತಾರ್ಥೆ ಹ್ಮ್ ಸಾಕ್ಷಿತ್ವಂ ನೋ ಪ್ರಯುಜ್ಯತೆ ಅಂತ ಹ್ಮ್ ಈ ಶ್ಲೋಕದಲ್ಲಿ ಹೇಳ್ತಾರ. ಹ್ಮ್ ಅಂದರೆ ಹ್ಮ್ ಇಲ್ಲಿ ಹ್ಮ್ ಯಾವ ತತ್ಸಾಕ್ಷಿಕಂ ಭವೇತ್, ಹ್ಮ್ ಎತ್ತು ಅಂದ್ರೆ ಯಾವುದು ಹ್ಮ್ ಅನುಭೂಯತೆ ಹ್ಮ್ ಅನುಭವಿಸಲ್ಪಡುತ್ತದೆಯೋ, ಹ್ಮ್ ತತ್ ಅಂದ್ರೆ ಅದು ಹ್ಮ್ ತತ್ ಸಾಕ್ಷಿಕಂ ಭವೇತ್ ಹ್ಮ್ ಅನನುಭೂತಾರ್ಥೆ ಹ್ಮ್ ಕಶ್ಯ ಅಪಿ ಸಾಕ್ಷಿತ್ವಂ ಉಪಯಜ್ಞತೆ ಅಂತ ಹೇಳುವ ತಾತ್ಪರ್ಯ. ಹ್ಮ್
ಯಾವ ಯಾವನು ಹ್ಮ್ ಅಥವಾ ಯಾವುದು ಯಾವುದನು ಹ್ಮ್ ವೇದಾಂತದ ಮೋಕ್ಷಾರ್ಥಿಯು ಹ್ಮ್ ಈ ರೀತಿಯಾಗಿ ವಿಚಾರವನ್ನ ಮಾಡಬಹುದು. ಹ್ಮ್ ಹೇಗೆಂದರೆ ನಾನು ಸಾಕ್ಷಿ, ಹ್ಮ್ ಎಲ್ಲಾ ಘಟನೆಗಳಿಗೂ ನಾನು ಸಾಕ್ಷ್ಯ ರೂಪದ ಚೈತನ್ಯ. ಹ್ಮ್ ಎಲ್ಲಾ ಘಟನೆಗೆ ಹ್ಮ್ ಸಾಕ್ಷಿ ನಾನೆಲ್ಲಮ್ಮ. ಹ್ಮ್ ಅಂದರೆ ಯಾರಾದರೂ ಹ್ಮ್ ಯಾವುದನ್ನಾದರೂ ಅನುಭವಿಸುತ್ತಿದ್ದರೆ ಹ್ಮ್ ಅವರನ್ನು ಸಾಕ್ಷಿ ಎಂದು ನಾವು ಕರೆಯುತ್ತೇವೆ. ಹ್ಮ್ ಯಾರಿಗೆ ಅನುಭವವೇ ಇಲ್ಲದಿದ್ದರೆ ಹ್ಮ್ ಅಲ್ಲಿ ಯಾರು ಯಾವುದಕ್ಕೆ ಸಾಕ್ಷಿ ಆಗುವಂತಿಲ್ಲ. ಹ್ಮ್ ಮದುವೆಗಳಿಗೆ ಕೆಲವು ಮಂದಿ ಸಾಕ್ಷಿ, ಹ್ಮ್ ಈ ಹೊಲಮನ ಖರೀದಿಗೆ ಕೆಲವರು ಸಾಕ್ಷಿ, ಹ್ಮ್ ಮತ್ತ ಬ್ಯಾಂಕ್ ಅಲ್ಲಿ ಹಣ ಲೇವಾದೇವಿಗೆ ಕೆಲವು ಮಂದಿ ಸಾಕ್ಷಿ. ಹ್ಮ್ ಅಂದ್ರೆ ಯಾರ್ಯಾರಿಗೂ ಯಾವುದಲ್ಲಿ ಅನುಭವ ಇದೆಯೋ ಹ್ಮ್ ಅವರು ಮಾತ್ರ ಅದರಲ್ಲಿ ಸಾಕ್ಷಿಯಾಗಿ ಹ್ಮ್ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಹ್ಮ್ ಈಗ ಒಬ್ಬ ರೈತ ಅನ್ನಂದ್ರೆ ಹ್ಮ್ ಒಂದು ಯಾವುದೋ ಕಂಪನಿಯ ವ್ಯವಹಾರದಲ್ಲಿ ಹ್ಮ್ ಅವನಿಗೆ ಅನುಭವವೇ ಇಲ್ಲ, ಹ್ಮ್ ಅವನು ಅದಕ್ಕೆ ಸಾಕ್ಷಿಯಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲಮ್ಮ. ಹ್ಮ್ ತನ್ನ ರೈತನ ವ್ಯವಹಾರದಲ್ಲಿ ಹ್ಮ್ ಆತನಿಗೆ ಅನುಭವ ಇದೆ ಇಲ್ಲ ಅಂತಲ್ಲ, ಹ್ಮ್ ಅದಕ್ಕೆ ಹ್ಮ್ ನಿರ್ದಿಷ್ಟ ಘಟನೆಗಳ ಅಥವಾ ಅನುಭವಗಳ ಸಂಬಂಧವಾಗಿ ಹ್ಮ್ ನಾವು ಯಾವುದಾದರೂ ಸಾಕ್ಷಿ ಅಂತ ಅಂತೀವಿ. ಹ್ಮ್ ಆದರೆ ಬಾಹ್ಯ ಜಗತ್ತಿನಲ್ಲಿ ಹ್ಮ್ ಆತ್ಮವು ಹೊರಗೂ ಒಳಗೂ ಅನುಭವ ಪಡೆಯುತ್ತಿದ್ದರೆ ಹ್ಮ್ ಆಗ ಅದು ಸಾಕ್ಷಿ ಎನ್ನಿಸಿಕೊಳ್ಳುತ್ತದೆ. ಹ್ಮ್ ಇದು ಒಂದರ ಜ್ಞಾನ ಇದ್ದವನು ಒಂದಕ್ಕೆ ಸಾಕ್ಷಿ, ಹ್ಮ್ ಇನ್ನೊಂದರ ಜ್ಞಾನ ಇದ್ದವನು ಇನ್ನೊಂದಕ್ಕೆ ಸಾಕ್ಷಿ, ಹ್ಮ್ ಮತ್ತೊಂದರ ಜ್ಞಾನ ಇದ್ದವನು ಮತ್ತೊಂದಕ್ಕೆ ಸಾಕ್ಷಿ ಆಗಬಹುದು. ಹ್ಮ್ ಆದರೆ ಇಲ್ಲಿ ನೀನು ಸಾಕ್ಷಿ ಎಂದಾಗ ಹ್ಮ್ ಹೊರಗಡೆ ಪ್ರಪಂಚವನ್ನ ತಿಳಿಯುವನು ಸಾಕ್ಷಿಯಾಗಿ, ಹ್ಮ್ ಒಳಗಡೆ ಪಿಂಡಾಂಡವನ್ನ ತಿಳಿಯುವನು ಸಾಕ್ಷಿಯಾಗಿ ಹ್ಮ್ ಅಂದಾಗ ಹೊರಗಿನ ವ್ಯವಹಾರ ಒಳಗಿನ ವ್ಯವಹಾರ, ಹ್ಮ್ ಪಿಂಡಾಂಡ ಮತ್ತು ಬ್ರಹ್ಮಾಂಡವನ್ನ ಹ್ಮ್ ಸರ್ವಾಂತರ್ಯಾಮಿಗೆ ತಿಳಿಯುವನೇ ಸಾಕ್ಷಿ ಹ್ಮ್ ಅಂತ ಇಲ್ಲಿ ಆ ಸಾಕ್ಷಿ ಸತ್ಯವಾಗುತ್ತದೆ. ಹ್ಮ್ ಅಂತ ಸಾಕ್ಷಿಗೆ ಆತ್ಮವೆನ್ನಿಸಿಕೊಳ್ಳುತ್ತದೆ. ಹ್ಮ್ ಇದು ದೇಹಕ್ಕೆ ಸಾಕ್ಷಿ ಆದಲ್ಲಮ್ಮ, ಹ್ಮ್ ಅವಸ್ಥೆಗೆ ಸಾಕ್ಷಿ ಆದ, ಹ್ಮ್ ಪ್ರಾಣ ತಿಳಿತದ ಪ್ರಾಣಕ್ಕೆ ಸಾಕ್ಷಿ ಆದ, ಹ್ಮ್ ಮನಸ್ಸಿನ ತಿಳಿತದ ಮನಸ್ಸಿಗೆ ಸಾಕ್ಷಿ ಆದ, ಹ್ಮ್ ಬುದ್ಧಿಯನ್ನ ತಿಳಿತದ ಬುದ್ಧಿಗೆ ಸಾಕ್ಷಿ ಆದ, ಹ್ಮ್ ಅಹಂಕಾರವನ್ನು ತಿಳಿತದ ಅಹಂಕಾರಕ್ಕೂ ಸಾಕ್ಷಿ ಆದ. ಹ್ಮ್ ಅಂದಾಗ ಎಲ್ಲವನ್ನ ತಿಳಿಯುವುದು ಯಾವುದು ಅದು ಸಾಕ್ಷಿ. ಹ್ಮ್ ಈ ಘಟನೆಗಳಿಗೆ ಹ್ಮ್ ಸಾಕ್ಷಿಯಾಗಿ ಇದ್ದುದನ್ನೇ ಹ್ಮ್ ನಮ್ಮಲ್ಲಿ ಯಾವ ಕ್ರಿಯೆಯೂ ಇಲ್ಲವಾದಾಗ ಹ್ಮ್ ಶುದ್ಧ ಪರಮ ಸತ್ಯ ಸ್ವರೂಪವೆಂದು ನಾವು ಗುರುತಿಸುತ್ತೇವೆ. ಹ್ಮ್ ಅದೇನಮ್ಮ ಶುದ್ಧವಾಗಿರಬೇಕು, ಹ್ಮ್ ಚೈತನ್ಯ ಸ್ವರೂಪ ಆಗಿರಬೇಕು. ಹ್ಮ್ ಅದಕ್ಕೆ ಶಾಸ್ತ್ರಗಳಲ್ಲಿ ಅನಘನು, ಹ್ಮ್ ಅದ್ವಯನು, ಹ್ಮ್ ನಿತ್ಯನು, ಹ್ಮ್ ಆನಂದ ಸ್ವರೂಪನು, ಹ್ಮ್ ಮಾಯಾವಿದರುನು ಹ್ಮ್ ಅಂತ ಹೇಳ್ತಾ ಬರ್ತಾರ ನಿಜಗುಂಡರು. ಹ್ಮ್
ಅದಕ್ಕೆ ಭವಮಾಲೆಗೊಳಗಾದನೆಂಬುದೇ ಖುಷಿ. ಹ್ಮ್ ನೀನು ಅನಘ ಅಂದ್ರೆ ಹ್ಮ್ ಯಾವುದೇ ಅವಿದ್ಯೆಯಲ್ಲಿ ಕೂಡದೇ ಇರುವಂತ ಹ್ಮ್ ಅಜ್ಞಾನ ರಹಿತನಾದಂಥವನು. ಹ್ಮ್ ಆ ಕಾರಣ ನೀನು ಪಾಪ ರಹಿತನಾಗಿರ್ತಕ್ಕಂಥವನು. ಹ್ಮ್ 1ನೇ ಲಕ್ಷಣ. ಹ್ಮ್ ಅದ್ವಯ ಅಂದಾಗ ಹ್ಮ್ ನೀನು ಯಾವ ಸ್ವರೂಪದಲ್ಲಿ ಇದ್ದೀಯೋ ಹ್ಮ್ ನಿನ್ನ ಸ್ವರೂಪದಂತೆ ನಿನ್ನನ್ನು ಬಿಟ್ಟು ಇನ್ನೊಂದು ಯಾವ ವಸ್ತು ಇಲ್ಲ. ಹ್ಮ್ ಅಂದ್ರೆ ನೀನು ಒಬ್ಬನೇ ಅಂತ ಅರ್ಥ. ಹ್ಮ್ ನೀನು ಒಬ್ಬನೇ ಅಂದಾಗ ಹ್ಮ್ ಮತ್ತ ಎಲ್ಲಾ ಕಡೆ ನೀನು ಸತ್ಯ ಅಂದ್ರೆ ಹ್ಮ್ ಎಲ್ಲಾ ಕಾಲದಲ್ಲಿ ನೀನು ಇರುವವನು ಹ್ಮ್ ಮತ್ತು ಎಲ್ಲಾ ಕಾಲದಲ್ಲಿ ಎಲ್ಲಾ ಕಡೆ ಇದೆ ಅಂದ್ರೆ ಅದು ಪರಿಪೂರ್ಣವಾಗಿರುವವನು ಹ್ಮ್ ಮತ್ತು ಜನನಾದಿ ವಿಕೃತಿ ದೂರನು. ಹ್ಮ್ ಜನನ ಮತ್ತು ಮರಣ ಹ್ಮ್ ಮತ್ತು ಈ ಜಗತ್ತಿಗೆ ಜನನದ ಜಗತ್ತಿಗೆ ಮರಣ ಅದಮ್ಮ. ಹ್ಮ್ ನಾವೇನ್ ತಿಳ್ಕೊಂಡೇವಿ, ನಾವು ಬುದ್ಧಿಯ ಹ್ಮ್ ಯಾವ ಮಂದದಿಂದ ಹ್ಮ್ ಸ್ಥೂಲವಾದ ಬುದ್ಧಿಯಿಂದ ಹ್ಮ್ ಜಗತ್ತು ಇರ್ತದ, ನಾವು ಮಾತ್ರ ಸಾಯ್ತೀವಿ ಅಂತ ತಿಳ್ಕೊಂಡೀವಿ. ಹ್ಮ್ ಹೌದಿಲ್ಲಮ್ಮ? ಹ್ಮ್ ಜಗತ್ತು ಇರ್ತದ, ನಾವು ಇರೋದಿಲ್ಲ ಅಂತ. ಹ್ಮ್ ಆದ್ರೆ ಜಗತ್ತಿನ ನಿಯಮ ಹೇಗಿದೆ ಅಂದ್ರೆ ಹ್ಮ್ ಜಗತ್ತಿಗೆ ಜನನಾದ ಮರಣಾದ ವಿಕಾರ ಅದ. ಹ್ಮ್ ಮತ್ತೆ ಜಗತ್ತಿನಲ್ಲಿ ನಾವು ಕಾಣುವಂತ ವಸ್ತು ಹುಟ್ಟವಿಲ್ಲಮ್ಮ. ಹ್ಮ್ ಅಂದ್ರೆ ಜನನಾದ ಅಂತ ಅರ್ಥ ಆಯ್ತು. ಹ್ಮ್ ಮತ್ತೆ ಇವಕ್ಕೂ ವಿಕಾರ ಆದಿಲ್ಲಮ್ಮ, ವಿಕಾರ ಆದ. ಹ್ಮ್ ಇವು ಬದಲಾವಣೆ ಆಗ್ತಾ ಹೋಗ್ತಾವ. ಹ್ಮ್ ಕೊನೆಗೆ ಇವೆಲ್ಲವಕ್ಕೂ ಮರಣ ಆದಿಲ್ಲಮ್ಮ. ಹ್ಮ್ ಗಿಡ ಮರ ಪ್ರಾಣಿ ಪಕ್ಷಿ, ಹ್ಮ್ ಈ ಹೂವ ಹಣ್ಣು, ಹ್ಮ್ ಜಗತ್ತಿನಲ್ಲಿ ಏನು ತೋರ್ತದ ಎಲ್ಲದಕ್ಕೂ ಕೂಡ ಇವು 3 ಉಂಟು. ಹ್ಮ್ ಸ್ಥಿತಿ, ಉತ್ಪತ್ತಿ, ಸ್ಥಿತಿ, ಲಯ. ಹ್ಮ್ ನಮ್ಮ ದೇಹಕ್ಕೆ ಉಂಟಲ್ಲಮ್ಮ. ಹ್ಮ್ ಉತ್ಪತ್ತಿ ಅಂದ್ರೆ ಹುಟ್ಟಿದ್ದು, ಹ್ಮ್ ಸ್ಥಿತಿ ಅಂದ್ರೆ ಸ್ವಲ್ಪ ಕಾಲ ಹಾಗೆ ಇರೋದು, ಹ್ಮ್ ಲಯ ಅಂದ್ರೆ ನಾಶ ಆಗೋದು. ಹ್ಮ್ ಮತ್ತೆ ಜಗತ್ತಿನಲ್ಲಿ ಸರಿ ಸಮಾನವಾದಂತ ಕಾನೂನುಗಳಿವು. ಹ್ಮ್ ಎಲ್ಲದಕ್ಕಾದಂದ್ಮೇಲೆ ಹ್ಮ್ ನಾವೇನ್ ತಿಳ್ಕೊಂಡಿವಿ ಅಂದ್ರೆ ನಾವಷ್ಟೇ ಹೋಗ್ತೀವಿ, ಜಗತ್ತು ಹಾಗೆ ಇರುವುದೇನೋ ಅಂತ ಅಜ್ಞಾನ ಆಗ್ತದೆ. ಹ್ಮ್ ಹಂಗನಿಸ್ತದಲ್ಲಮ್ಮ. ಹ್ಮ್ ಆದರೆ ಎಲ್ಲವಕ್ಕೂ ಕೂಡ ಹ್ಮ್ 3 ಉಂಟು, ಉತ್ಪತ್ತಿ ಸ್ಥಿತಿ ಲಯ. ಹ್ಮ್ ಕಾರಣ ನೀನು ಮಾತ್ರ ಮಾಯಾವಿದೂರ ಅಂತ. ಹ್ಮ್ ಇವೆಲ್ಲ ಪಂಚ ಮಹಾಭೂತದಿಂದ ಪಂಚೀಕೃತಗೊಂಡು ಹ್ಮ್ ಆಯಾ ಪೂರ್ವ ಜನ್ಮದ ಕರ್ಮಕ್ಕ ಅನುಸಾರವಾಗಿ ಹ್ಮ್ ಹುಟ್ಟಿ ತೋರಿ ನಾಶವಾಗುವಂತ ವಸ್ತುಗಳ ಸಮೂಹವೇ ಜಗತ್ತು. ಹ್ಮ್ ಹೌದಿಲ್ಲ? ಹ್ಮ್ ಅಂದಾಗ ಹ್ಮ್ ಈ ಒಂದು ಜಗತ್ತಿನ ನಿಯಮಗಳು ಹ್ಮ್ ಜಗದೀಶನಾಗಿ ಮೆರೆಯುವಂತ ಆತ್ಮ ಏನು ನಮ್ಮಲ್ಲಿ ಆದಲ್ಲಮ್ಮ, ಹ್ಮ್ ಆತ್ಮನಿಗೆ ಸ್ಥಿತಿ ಇಲ್ಲ. ಹ್ಮ್ ಆತ್ಮನಿಗೆ ಉತ್ಪತ್ತಿ ಇಲ್ಲ ಅಂದ್ರೆ ಹುಟ್ಟಿಲ್ಲ. ಹ್ಮ್ ಸ್ಥಿತಿ ಅಂದ್ರೆ ಇಷ್ಟೇ ದಿನ ಇರಬೇಕಂತೇನಿಲ್ಲ, ಹ್ಮ್ ಮತ್ತು ಅದಕ್ಕೆ ಲಯ ಇಲ್ಲ ಅಂತ. ಹ್ಮ್ ಅದಕ್ಕೆಲ್ಲ ಹುಟ್ಟಿಲ್ಲ, ಅದಕ್ಕೆ ತೋರಂಗಿಲ್ಲ. ಹ್ಮ್ ತೋರಂಗಿಲ್ಲ ಅಂದ್ರೆ ವಿಕಾರ ಇಲ್ಲ, ಹ್ಮ್ ವಿಕಾರ ಆಗ್ಲಾರ್ದ ವಸ್ತುಗೆ ಸಾವಿಲ್ಲ. ಹ್ಮ್ ಅಂಥ ವಸ್ತುವೇ ನಮ್ಮಲ್ಲಿ ಏನ್ ಉಳ್ಕೊಂಡದಲ್ಲಮ್ಮ, ಹ್ಮ್ ಅದೇ ನಾನಂತ ತಿಳಿಬೇಕು ನೋಡಿ. ಹ್ಮ್ ಈ ರೀತಿಯಾಗಿ ಸೂಕ್ಷ್ಮ ಬುದ್ಧಿ